ಮಂಗಳೂರು ಪಜೀರು ಗ್ರಾಮದಲ್ಲಿ ಕೆಐಎಡಿಬಿ ಕಮ್ರಪದವು ಹತ್ತಿರ ಸಾರಿಗೆ ಇಲಾಖೆಗಾಗಿ ನಿರ್ಮಿತವಾಗಿರುವ ನವೀನ ವಿದ್ಯುನ್ಮಾನ ಚಾಲನಾ ಪರೀಕ್ಷಾ ಪಥ ಕಾರ್ಯಾರಂಭಕ್ಕೆ ಸಿದ್ಧವಾಗಿದೆ. ಈ ಕಾಮಗಾರಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಮಂಗಳೂರು ವಿಭಾಗದ ಮೂಲಕ ಹಮ್ಮಿಕೊಳ್ಳಲ್ಪಟ್ಟಿದೆ. ದ್ವಿಚಕ್ರ, ಲಘು ಹಾಗೂ ಭಾರೀ ವಾಹನಗಳ ಚಾಲನಾ ಪರವಾನಗಿ ಪಡೆಯುವವರಿಗಾಗಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಈ ಪರೀಕ್ಷಾ ಪಥವನ್ನು ಪಾರದರ್ಶಕ ರೀತಿಯಲ್ಲಿ ಪರೀಕ್ಷೆ ನಡೆಸುವ ಉದ್ದೇಶದಿಂದ ತಯಾರಿಸಲಾಗಿದೆ. ಈ ಯೋಜನೆಯ ಕಾಮಗಾರಿ 2019 ಆಗಸ್ಟ್ 7ರಂದು ಪ್ರಾರಂಭವಾಗಿದ್ದು 2024 ಏಪ್ರಿಲ್ 30ರಂದು ಪೂರ್ಣಗೊಂಡಿದೆ. ನಮ್ಮ ಸಾರಿಗೆ ಇಲಾಖೆಯಿಂದ ಹೊಸದಾಗಿ ನಿರ್ಮಿಸಿರುವ ವಿದ್ಯುನ್ಮಾನ ವಾಹನ ಚಾಲನಾ ಪರೀಕ್ಷಾ ಪಥವನ್ನು ಅಂದಾಜು ಸುಮಾರು 7,39,00,000 ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಚಾಲನಾ ಪಥವು ಅತ್ಯಾಧುನಿಕವಾದ ಸೆನ್ಸರ್ ಮತ್ತು RFID ಟ್ಯಾಗ್ ಮತ್ತು ಫೇಸ್ ರಿಕಗ್ನಿಷನ್ ಸಿಸ್ಟಮ್ನೊಂದಿಗೆ ಸೆನ್ಸಾರ್ ಬೇಸ್ಡ್ ಅಲ್ಲಿ ತಾವು ನೋಡ್ತಾ ಇರ್ಬೋದು ತಮ್ಮ ಇದರಲ್ಲಿ ಗೂಗಲ್ ಮ್ಯಾಪಲ್ಲೂ ಕೂಡ ನಮ್ಮದು ಟ್ರ್ಯಾಕ್ ಕಂಪ್ಲೀಟ್ ವ್ಯೂ ಕಾಣುತ್ತೆ. ಇದರಲ್ಲಿ ಮುಖ್ಯವಾಗಿ ದ್ವಿಚಕ್ರ ವಾಹನದಲ್ಲಿ ಚಾಲನಾ ಪರೀಕ್ಷೆ ಪಥಕ್ಕಾಗಿ ಸರ್ಪೆಂಟೈನ್ ಮಾದರಿಯಲ್ಲಿ ಟ್ರ್ಯಾಕನ್ನು ನಿರ್ಮಿಸಲಾಗಿದೆ. ಸದರಿ ಬೈಕ್ ಚಾಲನೆ ಸಮಯದಲ್ಲಿ ಸೆನ್ಸರ್ ಫುಟ್ ಟಚಿಂಗ್ ಸೆನ್ಸರ್ ಪ್ಯಾಡ್ನ ನಾವು ಪ್ರತಿಯೊಂದು ಅಭ್ಯರ್ಥಿ ಕಾಲಿಗೆ ಅದನ್ನು ನಾವು ಅಳವಡಿಸ್ತೀವಿ. ಮತ್ತು ಅಲ್ಲಿ ಪೋಲ್ಸ್ ಇರ್ತವೆ, ಯಾವುದಾದ್ರೂ ಪೋಲ್ನ ಟಚ್ ಮಾಡಿ ಮೋರ್ ದೆನ್ 4 ಪೋಲ್ಸ್ಗಿಂತ ಜಾಸ್ತಿ ಏನಾದರೂ ಬಿದ್ದರೆ ಅಂಥ ಅಭ್ಯರ್ಥಿಗಳು ಆಟೋಮೆಟಿಕ್ಕಾಗಿ ಫೇಲ್ ಆಗ್ತಾರೆ. ಟೆಸ್ಟ್ ರಿಸಲ್ಟ್ ಕೂಡ ಅವರಿಗೆ ಇಮಿಡಿಯೇಟ್ ಅಲ್ಲೇ ಸಿಗುತ್ತೆ. 2 ವೀಲರಲ್ಲಿ LME ಬಂದರೆ ಫಸ್ಟು ಸರ್ಪೆಂಟೈನ್ ಮಾದರಿಯಲ್ಲಿ ಕೂಡ ಅಲ್ಲಿ ಕೂಡ ಎಂಟ್ರಿ ಆಗಬೇಕು. ನಾವು ನಮ್ಮ ಮೇನ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಕೌಂಟ್ರ್ ಇರುತ್ತೆ ಮತ್ತು ಸೂಪರ್ಡೆಂಟ್ ಕೌಂಟ್ರ್ ಕೂಡ ಇರುತ್ತೆ. ಅವ್ರ ಅಪ್ಲಿಕೇಶನ್ ವೆರಿಫೈ ಮಾಡಿ ನಾವು ನೆಕ್ಸ್ಟು ರಿಜಿಸ್ಟ್ರೇಷನ್ ಪ್ರೊಸೆಸ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ ಪ್ರೊಸೆಸ್ಸಲ್ಲಿ ಅವರು ಬೇಸ್ಡ್ ಆನ್ ದೇರ್ ಅಪ್ಲಿಕೇಶನ್ ನಂಬರ್ ಅವರು ಬಯೋಮೆಟ್ರಿಕ್ ಮತ್ತು ಫೋಟೋ ನಾವು ಕ್ಯಾಪ್ಚರ್ ಮಾಡಿ ಅವರಿಗೊಂದು RFID ಟ್ಯಾಗ್ ಕೊಡ್ತೀವಿ. ಆ RFID ಟ್ಯಾಗ್ ಕೊಟ್ಟಾದಮೇಲೆ ಅವರು ಆ ಟ್ಯಾಗ್ನ ತೊಗೊಂಡು ಪ್ರತಿಯೊಂದು ಟ್ರ್ಯಾಕ್ ಎಂಟ್ರಿ ಪಾಯಿಂಟಲ್ಲಿ ಆ ಫೇಸ್ ರೆಕಗ್ನೇಷನ್ ಮತ್ತು RFID ಟ್ಯಾಗ್ ರೀಡರ್ ಇರುತ್ತೆ. ಆ ರೀಡರ್ನ RFID ಟ್ಯಾಗ್ ಅವರು ಆ ಒಂದು ಡಿವೈಸ್ಗೆ ಡಿಸ್ಪ್ಲೇ ಮಾಡಿದರೆ ಆಟೋಮೆಟಿಕ್ಕಾಗಿ ಸಿಗ್ನಲ್ ಏನು ಲೂಪ್ ಇರುತ್ತೆ ಆ ಸಿಗ್ನಲ್ ಓಪನ್ ಆಗುತ್ತೆ, ಗ್ರೀನ್ ಸಿಗ್ನಲ್ ಬರುತ್ತೆ. ಸೊ ಆ ಗ್ರೀನ್ ಸಿಗ್ನಲ್ ಬಂದಮೇಲೆ ಅವರು ನಾವೇನು ಅಲ್ಲಿ ಸಮಯವನ್ನು ನಿಗದಿಪಡಿಸಿದ್ದೀವಿ ಆ ಸಮಯದಲ್ಲಿ ಮತ್ತು ಯಾವುದೇ ರೀತಿಯಾಗಿ ಅಲ್ಲಿ ಇಂಡಕ್ಷನ್ ಪೋಲ್ನ ನಾವು ಪ್ರತಿಯೊಂದು ಟ್ರ್ಯಾಕ್ ಗುಂಟನೂ ಅದು ನಮ್ಮದು ಇಂಡಕ್ಷನ್ ಪೋಲ್ಸ್ ಇರುತ್ತೆ. ಸರ್ಕಿಟ್ ಏನಾದರೂ ಬ್ರೇಕ್ ಆದರೆ ಮೋರ್ ದೆನ್ 4 ಪೋಲ್ಸ್ ಬಿದ್ದರೆ ಅದು ಅವರು ಫೇಲ್ ಆಗುವ ಸಾಧ್ಯತೆ ಇರುತ್ತೆ. ಈಗ ತಮಗೆಲ್ಲ ತಿಳಿದಿರೋ ಹಾಗೆ ಎಲ್ಲೆಲ್ಲಿ ತಾವು ಆನ್ಲೈನಲ್ಲೇ ತೊಗೊಳ್ಳೋ ಫೆಸಿಲಿಟೀಸ್ ಇದೆ. ಆಫೀಸಿಗೆ ಬರೋ ಅವಶ್ಯಕತೆ ಇಲ್ಲ. ಫೇಸ್ಲೆಸ್ ತಮ್ಮದು ಆಧಾರ್ ಇದ್ದರೆ ಆಧಾರ್ ಅಥೆಂಟಿಕೇಷನ್ ಮುಖಾಂತರ ಆಟೋ ವೆರಿಫೈ ಆಗಿ ತಮಗೆ ಲರ್ನಿಂಗ್ ಲೈಸೆನ್ಸು ಆನ್ಲೈನಲ್ಲೇ ತೊಗೊಳ್ಬೋದು. ಅದಕ್ಕೆ ಆಫೀಸಿಗೆ ಬರೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು DL ರಿಲೇಟೆಡ್ ಎಲ್ಲ ಸರ್ವಿಸ್ಗೂ ಕೂಡ ಆನ್ಲೈನ್ ಸರ್ವಿಸಸ್ಸೇ ಇದೆ. ನೀವು ಒಂದು ಸತಿ ಎಲ್ಲೆಲ್ಲಿ ತೊಗೊಂಡಾದಮೇಲೆ DL ಟೆಸ್ಟ್ಗೋಸ್ಕರ ತಾವು ಸ್ಲಾಟನ್ನು ನಿಗದಿ ಮಾಡಬೇಕಾಗುತ್ತೆ. ನಾವು ಅಲ್ಲಿ ಈಗ 100 ಸ್ಲಾಟ್ಸ್ ಇದೆ. ಇನ್ನು ಮುಂದೆ ಅದರದ್ದು ನಾವು ರಿಕ್ವೈರ್ಮೆಂಟ್ ತಕ್ಕಂಗೆ ಆ ಸ್ಲಾಟ್ಗಳನ್ನ ಇನ್ಕ್ರೀಸ್ ಮಾಡ್ತಾ ಬರ್ತೀವಿ. ತಾವು ಏನು DL ಅಪ್ಲಿಕೇಶನ್ ಹಾಕಿದ ಮೇಲೆ ಸ್ಲಾಟ್ ಬುಕ್ ಮಾಡಬೇಕಾಗುತ್ತೆ. ಆ ಸ್ಲಾಟ್ ಬುಕ್ ಮಾಡಿದ ದಿನದಂದು ತಾವು ನಮ್ಮ ಏನು ಕಂಬಳಪದು ಹತ್ರ KIDB ಲ್ಯಾಂಡಲ್ಲಿ ಏನು ಡ್ರೈವಿಂಗ್ ಟ್ರ್ಯಾಕ್ ಇದೆ ಆ ದಿವಸ ತಾವು ಬಂದು ಟೆಸ್ಟ್ ಕೊಟ್ಟು ಹೊರಡ್ಬೋದು. ಅದಾದ ನಂತರ ಎಲ್ಲ ರಿನ್ಯೂವಲ್ ಇರ್ಬೋದು, ಚೇಂಜ್ ಆಫ್ ಅಡ್ರೆಸ್ ಇರ್ಬೋದು, ಎಲ್ಲ DL ರಿಲೇಟೆಡ್ ಸರ್ವಿಸ್ ಕೂಡ ಎಲ್ಲವೂ ಕೂಡ ಕಂಪ್ಲೀಟ್ ಆನ್ಲೈನಲ್ಲೇ ಇದೆ. ಸೊ ಯಾರು ಕೂಡ ಅನಾವಶ್ಯಕವಾಗಿ ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ. ಪರಿಕರಗಳು ಹಾಗೂ ಮೂಲ ಸೌಕರ್ಯಗಳು: ಆಡಳಿತ ಕಚೇರಿ ಕಟ್ಟಡ, ದ್ವಿಚಕ್ರ ವಾಹನಗಳ ಸರ್ಪೆಂಟೈನ್ ಟ್ರ್ಯಾಕ್, ಲಘು ಹಾಗೂ ಭಾರೀ ವಾಹನಗಳ ಕಾಂಕ್ರೀಟ್ ಪರೀಕ್ಷಾ ಪಥಗಳು, ಇಂಟರ್ಲಾಕ್ ನೆಲಹಾಸು ಕಾಲುದಾರಿ, ಒಳಚರಂಡಿ ವ್ಯವಸ್ಥೆ, ಸೆಪ್ಟಿಕ್ ಟ್ಯಾಂಕ್, ಬೀದಿ ದೀಪಗಳು, ಜನರೇಟರ್, ಭದ್ರತಾ ಕಚೇರಿ ಕಟ್ಟಡ, ನಿರೀಕ್ಷಣಾ ನಿಲ್ದಾಣ, ಭಾರೀ ಹಾಗೂ ಲಘು ವಾಹನಗಳ ನಿಯಂತ್ರಣ ಕೊಠಡಿಗಳು, ದ್ವಿಚಕ್ರ ವಾಹನಗಳ ನಿಲುಗಡೆ ಸ್ಥಳ. ಇದು ರಾಜ್ಯದ ಸಾರಿಗೆ ವ್ಯವಸ್ಥೆಯಲ್ಲಿ ತಂತ್ರಜ್ಞಾನ ಆಧಾರಿತ ಹೊಸ ಯುಗಕ್ಕೆ ದಾರಿ ಮಾಡುವಂತಿದೆ. ಮಂಗಳೂರಿನಲ್ಲಿ ಇಂಥ ಪಥದ ಸ್ಥಾಪನೆಯು ವಾಹನ ಚಾಲಕರಿಗೆ ಪ್ರಾಮಾಣಿಕ ಪರೀಕ್ಷೆ ವ್ಯವಸ್ಥೆಯೊಂದನ್ನು ಒದಗಿಸಲಿದೆ.